ಮಾತಾಡ್ತಾ ಇದ್ವಿ. ಪಿತೃಗಳು ಅಂದರೆ ಯಾರು ಮತ್ತು ಪಿತೃಲೋಕ ಇದೆಲ್ಲವನ್ನು ಕೂಡ ಹೇಳೋದಾದರೆ ಅಲ್ಲ, ಇದನ್ನು ನಾನು ಒಂದು ಸಣ್ಣ ಕಥೆಯಾಗಿ ವಿವರಣೆ ಕೊಡ್ತೀನಿ. 4 ವೃತ್ತಾಂತಗಳಿದೆ. ಮಹಾಭಾರತ ಕಥನವನ್ನು ತೆಗೆದುಕೊಳ್ಳೋಣ. ಅಲ್ಲಿಂದ ವಿವರಣೆ ಶುರುವಾಗುತ್ತೆ. ನಿಮಗೆ ಮಹಾಭಾರತ ಕಥೆ ಅಂದ ತಕ್ಷಣವೇ ಕುಂತಿ ಸೂರ್ಯನನ್ನು ಆರಾಧನೆ ಮಾಡಿ ತನ್ನ ಮದುವೆಗಿಂತಾನೆ ಮುಂಚೆ ಪ್ರಾಪ್ತ ವಯಸ್ಕರಲ್ಲೇ ಒಂದು ಪುತ್ರನನ್ನು ಪಡಿತಾಳೆ. ಅವನೇ ಮಹಾಕರ್ಣ. ನಾವು ಕರ್ಣನ ಹೆಸರನ್ನು ಕೇಳದೇ ಇರೋಂಥ ಯಾರೂ ಇಲ್ಲ ಭೂಮಿಯ ಮೇಲೆ. ದಾನ ಅಂದರೆ, ಧರ್ಮ ಅಂದರೆ ಯಾರ ಹೆಸರು ಬರುತ್ತೆ ಅಂದರೆ ಕರ್ಣ ಅಂತ. ಅವ್ರ ಹೆಸರೇ ದಾನಶೂರ ಕರ್ಣ ಅಂತ. ಆತ ಜನನವಾಗಿದ್ದು ಯಾರಿಂದ ಸರ್? ಸೂರ್ಯನ ಅನುಗ್ರಹದಿಂದ. ಸೂರ್ಯ ಪುತ್ರ ಆತ. ಆತನಿಗೆ ಒಂದು ಕವಚ ಕೂಡ ಇರುತ್ತೆ, ಕರ್ಣ ಕವಚ ಅಂತ ಇರ್ತದೆ. ಅದರಿಂದ ಆ ಒಂದು ಕವಚವನ್ನು ದಾನ ಮಾಡಿದ ಕೀರ್ತಿ ಅವನಿಗಿದೆ. ತನ್ನ ಕವಚವನ್ನು ಕೂಡ ದಾನ ಮಾಡಿ ಕೊನೆಯಲ್ಲಿ ಆತ ಮೃತ್ಯುವಾಗ್ತಾನೆ, ಮೃತ್ಯುಪರವಶನಾಗ್ತಾನೆ. ಆತ ಮಾಡಿದ ದಾನವೇ ಇಲ್ಲ, ಕೇಳಿದವ್ರಿಗೆಲ್ಲವನ್ನ ಕೊಟ್ಟನಂತೆ. ಅಂಥವನು ಯಮಪುರಿಗೆ ಹೋಗ್ತಾನಂತೆ. ಯಮಪುರಿಗೆ ಹೋದಾಗ ಯಮಪುರಿಯಲ್ಲಿ ಪ್ರಶ್ನೆ ಆಗುತ್ತೆ, ಏನಪ್ಪ ನೀನೆಲ್ಲ ದಾನ ಮಾಡಿದ್ಯಾ? ಹೌದು, ನಾನು ಎಲ್ಲ ದಾನಗಳನ್ನು ಮಾಡಿದ್ದೇನೆ. ಮತ್ತು ನೀನು ಪಿತೃಗಳಿಗೆ ಸರಿಯಾದ ತರ್ಪಣವನ್ನೇ ಕೊಟ್ಟಿರೋಲ್ಲ, ನೀನು ಎಲ್ರಿಗೂ ದಾನ ಮಾಡಿದೆ ಸರಿ, ನಿನ್ನ ಪಿತೃಗಳಿಗೆ ನೀನು ಇದುವರೆಗೂ ತರ್ಪಣವನ್ನೇ ಕೊಟ್ಟಿರೋಲ್ಲ ಅಂತ. ಹಾಗಾಗಿ ಕರ್ಣ ಕೇಳ್ತಾನಂತೆ ಯಮರಾಜನಿಗೆ, ಇದರಲ್ಲಿ ನನ್ನ ತಪ್ಪು ಏನು? ನನಗೆ ಪಿತೃ ಯಾರು ಅಂತಲೇ ನನಗೆ ಯಾರು ತಿಳಿಸ್ಲೇ ಇಲ್ಲ. ನನ್ನ ಕೊನೆಯ ಅವಸಾನದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿನ್ನ ತಾಯಿ ಇವರು, ನಿನ್ನ ತಂದೆ ಇವರು ಅಂತ ತಿಳಿಸಿದಾಗಿ ನನಗೆ ಗೊತ್ತಾಯಿತು. ಸೂತಪುತ್ರ ಅಂತ ಹೇಳಿ ನನ್ನನ್ನು ಕಡೆಗಣಿಸಿ ನಾನು ಕೊನೆಯವರೆಗೂ ಕೂಡ ಒಬ್ಬರ ಅಸ್ತಿತ್ವದಲ್ಲಿ, ಅಂದರೆ ದುರ್ಯೋಧನ ಅಸ್ತಿತ್ವದಲ್ಲಿ ನಾನು ಬದುಕಿದೆ, ನನ್ನ ತಪ್ಪೇನು ಅಂತ ಹೇಳಿ ಆತ ಕಣ್ಣೀರನ್ನು ಹಾಕ್ತಾನೆ. ಆವಾಗ ಯಮರಾಜ ಹೇಳ್ತಾನೆ, ನೀನು ಮಾಡಿದಂಥ ದಾನ ಧರ್ಮಗಳ ಬಗ್ಗೆ ಇಲ್ಲೆಲ್ಲ ನಾವು ತಿಳಿದಿದೆ, ಆದ್ದರಿಂದ ನಿನಗೆ ಒಂದು ಅವಕಾಶವನ್ನು ಕೊಡ್ತೇವೆ. ಯಾವ ಅವಕಾಶ? 15 ದಿನಗಳ ಕಾಲ ನಿನಗೆ ಕೊಡ್ತೀವಪ್ಪ. 15 ದಿನಗಳ ಕಾಲ ಹೋಗಿ ನೀನು ತರ್ಪಣಾದಿಗಳನ್ನು ಮುಗಿಸ್ಕೊಂಡು ಬಾ ನೀನು ಭೂಲೋಕಕ್ಕೆ, ಮತ್ತೆ ನಿನ್ನ ಪಿತೃಗಳನ್ನು ನೆನೆದು ಅವರಿಗೆಲ್ಲರಿಗೂ ಕೂಡ ತರ್ಪಣಾದಿಗಳನ್ನು ಕೊಟ್ಟು ಬಾ ಅಂತ ಹೇಳಿದಂತಹ ಸಮಯನೇ ಈ ಒಂದು ಶುಕ್ಲ ಪಕ್ಷ, ಏನು ಭಾದ್ರಪದ ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ಪ್ರಾರಂಭಿಕದಿಂದ ಸರ್ ಇವಾಗಲೂವರೆಗೂ ಕೂಡ ಕೃಷ್ಣ ಪಕ್ಷದ ಅಮಾವಾಸ್ಯೆ ಏನೇನಿದೆ ಅಲ್ಲಿವರೆಗೂ ಕೂಡ ಮಾಡುವ 15 ದಿನಗಳ ಕಾಲ ಪಿತೃಪಕ್ಷವನ್ನು ನಾವು ಆಚರಣೆಗೆ ತಂದಿದ್ದೇವೆ. ಎರಡನೇ ವಿಚಾರ, ನಾವು ಮಹಾಭಾರತದಲ್ಲಿ ಇನ್ನೊಂದು ವೃತ್ತಾಂತ ಇದೆ ನೋಡಿ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಅಧರ್ಮವಾಗಿ ಇದ್ದದ್ದು ಯಾವುದೂ ಕೂಡ ಮಹಾಭಾರತದಲ್ಲಿ ಉಳಿಯಲಿಲ್ಲ ಅಂತ ಕೃಷ್ಣನ ಹೇಳ್ತಾನೆ. ಗಾಂಧಾರಿ ಯಾರಿಗೆ ಗೊತ್ತಿಲ್ಲ ಸರ್? ಧೃತರಾಷ್ಟ್ರ ನಾವು ಯಾರು ಕೇಳಿಲ್ಲ. ಅವರಿಬ್ಬರೂ ಕೂಡ ರಾಜ ರಾಣಿಯರು. ಅವರ ಒಂದು ಏನಂದರೆ, ಧೃತರಾಷ್ಟ್ರನಿಗೆ 2 ಕಣ್ಣಿರಲಿಲ್ಲ, ಗಾಂಧಾರಿಗೆ ಕಣ್ಣಿದ್ದು ಕೂಡ ಕುರುಡಲಾಗಿದ್ಲು. ಅಂದರೆ ಗಂಡನಿಗೋಸ್ಕರ ಆ ಪ್ರಪಂಚ ನನ್ನ ಗಂಡ ನೋಡ್ತಾ ಇಲ್ಲ, ಪತಿಯ ಧರ್ಮವೇ ನನ್ನ ಧರ್ಮ, ನಾನು ಕೂಡ ಕುರುಡಲಾಗೇ ಇರ್ತೀನಿ ಅಂತ ಹೇಳಿ ಸಹಧರ್ಮಿಣಿಯಾಗಿ ಬದುಕಿದಂಥವ್ರು. 101 ಜನ ಮಕ್ಕಳು, ಅವರೆಲ್ಲರೂ ಕೂಡ ಕುರುಕ್ಷೇತ್ರದಲ್ಲಿ ಹತರಾಗ್ತಾರೆ. 101 ಜನ ಮಕ್ಕಳನ್ನ ಕಳ್ಕೊಂಡು ಕೊನೆಗೆ ಅವರಿಬ್ಬರು ಕೂಡ ಏಕಾಂಗಿ ಆಗಿಬಿಡ್ತಾರೆ. ಆ ಸಮಯದಲ್ಲಿ ಅವರು ರೋದನೆ ಮಾಡ್ತಾರೆ, ನಮಗೆ ಯಾರು ತರ್ಪಣವನ್ನು ಕೊಡೋರು ಅಂತ ಹೇಳಿದಾಗ ಆ ಒಂದು ಅವಕಾಶವನ್ನು ಕೂಡ ಈ 15 ದಿನಗಳ ಕಾಲ ತರ್ಪಣಾದಿಗಳನ್ನು ಕೊಡೋಕೆ ಬಂದಿದ್ರು ಅಂತ ಹೇಳುತ್ತೆ ನಮ್ಮ ಒಂದು ಪುರಾಣ. ಜೊತೆಗೆ ನಾವು ಇನ್ನೊಂದು ವೃತ್ತಾಂತ, ರಾಮಾಯಣವನ್ನು ತೆಗೆದುಕೊಂಡಾಗ ದಶರಥ ಮಹಾರಾಜ ನೋಡಿ, ರಾಮಾಯಣದಿಂದ ನಾವು ಕಲಿಯುವಂತಹ ಬಹಳಷ್ಟು ಇದೆ. ಮಹಾಭಾರತ ರಾಮಾಯಣ ಬರೀ ಮಹಾಕಾವ್ಯಗಳಲ್ಲ, ಅಲ್ಲಿಂದ ಕಲಿಬೇಕಾದಂಥ ವಿಷಯಗಳು ನಮಗೆ ಬಹಳಷ್ಟಿದೆ. ಮಹಾಭಾರತದ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಾರ್ದು, ಏನೆಲ್ಲ ದುಷ್ಟತೆಗಳನ್ನು ಮಾಡಿದರೆ ಏನಾಗುತ್ತೆ ಕೊನೆಗೆ ಆಡಳಿತ ಅಂತ ಹೇಳಿ ಒಂದು. ಎರಡನೇ ವಿಚಾರ, ಒಬ್ಬ ವ್ಯಕ್ತಿ ಹೇಗಿರಬೇಕು, ಒಬ್ಬ ರಾಜ ಹೇಗಿರಬೇಕು ಅನ್ನೋದನ್ನು ನಾವು ರಾಮಾಯಣದಿಂದ ಕಲ್ತೀವಿ. ಈ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೂ ಕೂಡ ಪಿತೃ ಕಾರ್ಯ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಹೇಗೆ ಅಂತ ತಮಗೆ ಗೊತ್ತು. ಕೈಕೇಯಿ ಒಂದು ಹೇಳ್ತಾರೆ ಏನಂತ, ನೀನು ದಯವಿಟ್ಟು ಕಾಡಿಗೆ ಹೊರಟೋಗಪ್ಪ, ನೀನು ಇಲ್ಲಿರಬಾರ್ದು, ನೀನು ವನವಾಸಕ್ಕೆ ಹೊರಟೋಗ್ಬಿಡು, ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಆ ಸಮಯದಲ್ಲಿ ದಶರಥ ಹಲವಾರು ರೀತಿಯಲ್ಲಿ ರೋಧಿಸ್ತಾರೆ. ದಶರಥನಿಗೂ ಒಂದು ಶಾಪ ಇದೆ, ಅದಕ್ಕೊಂದು ವೃತ್ತಾಂತ ಇದೆ. ಅದೇನೆಂದರೆ, ಹಿಂದೆ ಅವನು ಮಾಡಿದಂತಹ ಪಾಪ ಕಾರ್ಯ, ಆ ಒಂದು ಪಾಪ ಕಾರ್ಯ ಶ್ರವಣ ಕುಮಾರ ಅಂತ ಒಬ್ಬ ಕುಮಾರ, ಅವರ ತಂದೆ ತಾಯಿಗಳು ನೀರಡಿಕೆ ಆದಾಗ ಅವ್ರನ್ನ ಕೂರಿಸಿ ನೀರು ತರಕ್ಕೆ ಹೋದಾಗ ಇವನು ಯಾವುದೊಂದು ಪ್ರಾಣಿ ಅಂತ ಹೇಳಿ ಒಂದು ಬಾಣವನ್ನು ಹೂಡಿ ಆತ ಸತ್ತಂಥ ಸಮಯದಲ್ಲಿ ಅವರ ಪಿತೃಗಳಿಂದ ಶಾಪವನ್ನು ತೆಗೆದುಕೊಂಡಿರ್ತಾನೆ ದಶರಥ ಮಹಾರಾಜ. ಏನಂತ, ನೀನು ಕೂಡ ನಾವು ಹೇಗೆ ಮಗನಿಲ್ಲದೆ ಶೋಕ ಪರಿತಪಿತರಾಗಿ ಸಾವನ್ನಪ್ಪಿದ್ವು, ಅದೇ ಥರ ನೀನು ಮಗನಿಲ್ಲದೆ ದೂರನಾಗು ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ. ಆರಿಂದನೇ ಕಾಡಿಗೆ ಹೊರಟಂಥ ಸಮಯದಲ್ಲಿ ದುಃಖ ರೋಧಿಸ್ತಾನೆ, ಎಲ್ಲ ಮಾಡ್ತಾನೆ ದಶರಥ. ಆದರೂ ಕೂಡ ಅವಕಾಶ ಇಲ್ಲ, ಶ್ರೀರಾಮ ಹೊರಟು ಬಿಡ್ತಾರೆ. ಹೊರಟ ನಂತರ ದಶರಥನ ಅವಸಾನ ಆಗುತ್ತೆ ನೋಡಿ. ಅಲ್ಲೂ ತರ್ಪಣಾದಿಗಳನ್ನ ಕೊಡ್ಲಿಕ್ಕಾಗಿಲ್ವಂತೆ ರಾಮನಿಗೆ. ನಂತರದಲ್ಲಿ ಆತ ಅಯೋಧ್ಯ ನೋಡಿ, ನಾವು ಯಾವಾಗಲೂ ಕೂಡ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ, ವಿಜಯದಶಮಿಯೊಂದು ನಾವು ಯಾಕೆ ವಿಜಯದಶಮಿ ಅಂತ ಆಚರಿಸ್ತೀವಿ ಅಂದರೆ ಶ್ರೀರಾಮಚಂದ್ರ ಮತ್ತೆ ಅಯೋಧ್ಯೆಗೆ ವಾಪಸ್ ಬಂದು
ದೊಡ್ಡ ದೀಪಾವಳಿ ಸಮಯದಲ್ಲಿ ಅಂದರೆ ವಿಜಯದಶಮಿಯಿಂದ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಅಲ್ಲಿಂದ ನಾವು ದೀಪಾವಳಿಗೆ ಬಂದು ದೀಪಾವಳಿನ ಆಚರಿಸಿ ಸಂಭ್ರಮಿಸಿದ್ವು ಅಂತ ಇದೆ. ಆ ವಿಜಯದಶಮಿಗಿಂತ ಮುಂಚೆ ಯಾವುದು ಸರ್? ನಾವೀಗ ಈಗ ಕೂತಿದ್ದೀವಿ, ನಾಳೆಯಿಂದನೇ ದಸರಾ ಪ್ರಾರಂಭ. ಮುಂಚೆ ಇದ್ದಿದೆ ಪಿತೃಪಕ್ಷ. ಆ ಸಮಯದಲ್ಲಿ ಆತ ಸೇತುವೆಯನ್ನು ದಾಟಬೇಕಾದ್ರೂ ಕೂಡ ಪಿತೃತರ್ಪಣವನ್ನು ಕೊಟ್ಟಿದ್ದ ಅಂತ ಹೇಳುತ್ತೆ. ಈ ಸಮಯದಲ್ಲಿ ತನ್ನ ಪಿತೃಗಳಿಗೆ ಮೋಕ್ಷಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ. ಇನ್ನೊಂದು ಉಲ್ಲೇಖ ಬರುತ್ತೆ, ರಾವಣ ಮಹಾ ಪರಾಕ್ರಮಿ, 64 ವಿದ್ಯೆಗಳಲ್ಲಿ ಪಾರಂಗತ. ಇದು ಶಾಸ್ತ್ರಗಳು ಹೇಳುತ್ತೆ. ಆತ ಎಲ್ಲ ಶಾಸ್ತ್ರಗಳು ಪಾರಂಗತ. ಆದರೆ ಅವನ ಅಹಂಕಾರದಿಂದನೇ ಅವನು ಸಂಹಾರ ಆಗಿದೆ. ಆತನನ್ನು ಸದೆ ಬಡಿಯೋಕ್ಕೆ ಶ್ರೀರಾಮಚಂದ್ರನಿಗೂ ಆಗೋಲ್ಲ. ಆಗ ಭಯ ಆಗುತ್ತೆ, ನಾನು ನಾಳೆ ಯುದ್ಧದಲ್ಲಿ ಸೋತ್ಬಿಟ್ರೆ ಅನ್ನುವಂತಹ ಒಂದು ಭಯದ ವಾತಾವರಣ ಶ್ರೀರಾಮನಿಗೂ ಉಂಟಾಯಿತು ಅಂತ ಹೇಳಿ ಪುರಾಣ ಹೇಳುತ್ತೆ. ಆ ಸಮಯದಲ್ಲಿ ಪ್ರಾಪ್ತವಾಗಿದ್ದೆ ಆದಿತ್ಯ ಹೃದಯ ಸ್ತೋತ್ರ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಂಡು, ಆ ಆದಿತ್ಯ ಅಂದರೆ ಯಾರು ಸರ್? ಸೂರ್ಯನನ್ನೇ ಜಪಿಸಿ ಶ್ರೀರಾಮ ಯುದ್ಧವನ್ನು ಗೆದ್ದು ಬಂದ ಅಂತ. ಶತ್ರು ಸಂಹಾರ ಮಾಡೋದಕ್ಕೆ ಯಾರು ಕಾರಣರಾದರು ಅಂದರೆ ಆದಿತ್ಯ. ಸೂರ್ಯನನ್ನು ಯಾರು ಜಪಿಸುತ್ತಾರೋ ಶತ್ರು ಸಂಹಾರವಾಗುತ್ತದೆ. ಯಾವಾಗಲೂ ಧೈರ್ಯ, ಸ್ಥೈರ್ಯ, ಯಾವಾಗಲೂ ಕೂಡ ಭಯ ಇರೋದಿಲ್ಲ. ಧೈರ್ಯ, ಸ್ಥೈರ್ಯ ಯಾವಾಗಲೂ ಕೂಡ ಯಥೇಚ್ಛವಾಗಿ ಕೊಡುವವರು ಯಾರು ಅಂದರೆ ಸೂರ್ಯ. ಇದೇ ಈ ಪಿತೃತರ್ಪಣದ ಒಂದು ಮಹತ್ವ. ಈ ಸಮಯದಲ್ಲಿ ನಾವು ಅದೇ ಕಾಲ ನಮ್ಮ ಯಾರ್ಯಾರು ಇಂದಿನ 3 ತಲೆಮಾರುಗಳು, 3 ಜನರೇಷನ್, ಈಗ ನೀವು ಪಿತೃತರ್ಪಣಕ್ಕೆ ಹೋಗ್ತೀರಾ, ಎಲ್ಲರಿಗೂ ಕೇಳ್ತಾರೆ ನಿಮ್ಮ ತಂದೆ ಹೆಸರೇನು, ಅವರ ತಂದೆ ಹೆಸರೇನು, ಅವ್ರ ತಂದೆ ಹೆಸರೇನು ಅಂತ. ಅದೇ ತಾಯಿ ಆದರೆ ನಿಮ್ಮ ತಾಯಿ ಹೆಸರೇನು, ಅವರ ತಾಯಿ ಹೆಸರೇನು, ಅವ್ರ ತಾಯಿರು. 3 ಜನರೇಷನ್ಗೆ ನಾವು ಆ ತರ್ಪಣವಾದಿಗಳನ್ನು ಕೊಟ್ಟಾಗ ಅವರು ಮೋಕ್ಷ ಪ್ರಾಪ್ತಿಯಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ. ಅದರಿಂದ ನಮಗೆ ಸುಕ್ಷೇಮ ಉಂಟಾಗುತ್ತದೆ. ನಾವು ಕೂಡ ಯಾವಾಗಲೂ ಕೂಡ ಆರೋಗ್ಯ, ಆಯುಷ್ಯವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಿ ಇರ್ತೇವೆ ಅನ್ನೋದು ಒಂದು ಬಲವಾದ ನಂಬಿಕೆ.